ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಒಂದು ಸಣ್ಣ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಇಟ್ಸ್ ಅ ಎಗ್ ರೆಸಿಪಿ. ಸೊ ಯು ಕ್ಯಾನ್ ಟೆಲ್ ಎಗ್ ಬೈಟ್ಸ್ ಅಂತ ಹೇಳಿಬಿಟ್ಟು ಇದನ್ನು ನಾನು ಆ್ಯಕ್ಚುಲಿ ವೆನ್ ಐ ವಾಸ್ ಇನ್ ಫಸ್ಟ್ ಇಯರ್ ಆರ್ ಸೆಕೆಂಡ್ ಇಯರ್ ಪಿ ಯುನಲ್ಲಿ ನಾನು ಇದು ಮಾಡ್ಕೋತಾ ಇದ್ದೆ. ಬಿಕಾಸ್ ನಾನು ಅವಾಗ ತುಂಬ ಡುಮ್ಮಕ್ಕಿದ್ದೆ, ಚಬ್ಬಿ ಅಂದರೆ ಇವಾಗ ಹೆಂಗೆ ಇದಕ್ಕಿಂತ ಜಾಸ್ತಿನೇ ಇದ್ದೆ ಅನ್ಕೋತೀನಿ ಗೈಸ್. ಸೊ ಸಣ್ಣಗಾಗಬೇಕು ಅಂತ ಮೈಂಡಲ್ಲಿ ಬಂದುಬಿಟ್ಟಿತ್ತು. ಸೊ ಪ್ರೋಟೀನ್ ಎಗ್ಗದು ವೈಟ್ ಮಾತ್ರ ತಿನ್ನಬೇಕು, ಒಳಗಡೆ ತಿನ್ನಬಾರ್ದು, ಅದು ಇದು ಏನೇನೋ ಮೈಂಡಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೋತಿದ್ದೆ. ಇಟ್ ವಾಸ್ ವೆರಿ ಟೇಸ್ಟಿ. ಸೊ ಇದಕ್ಕೆ ಏನೇನು ಬೇಕು ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಆ್ಯಂಡ್ ತುಂಬ ಸಿಂಪಲೆಸ್ಟ್ ಆ್ಯಂಡ್ ಮಿನಿಮಮ್ ಥಿಂಗ್ಸಿಂದ ಇದಾಗೋಗ್ಬಿಡುತ್ತೆ ಗೈಸ್. ನಮಗೆ ಬೇಕಾಗಿರೋವಂಥ ಐಟಮು ಇಷ್ಟು: ಕೊತ್ತಂಬರಿ, ಎಗ್ಗು, ಇದನ್ನು ಬಾಯ್ಲ್ ಮಾಡ್ಕೋಬೇಕು, ಈರುಳ್ಳಿ, ಬೆಳ್ಳುಳ್ಳಿ, ಪೆಪ್ಪರ್ ಮತ್ತು ಸಾಲ್ಟ್. ಈಗ ಸದ್ಯಕ್ಕೆ ಆನಿಯನ್ನ ಚಾಪ್ ಮಾಡಿಕೊಂಡು ಬೆಳ್ಳುಳ್ಳಿ ಬೇಡಿಸ್ಕೊಂಬಿಡೋಣ. ಆ್ಯಂಡ್ ಎಗ್ನ ಬಾಯ್ಲ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಇವಾಗ ಎಗ್ ಬಾಯ್ಲ್ ಆಗಿದೆ. ಬೇಕು ಅಂದರೆ ಪ್ಯಾನ್ಗೆ ಒಂದು ಚಿಕ್ಕ ಸ್ಪೂನಷ್ಟು ಆಯಿಲ್ ಹಾಕೋಬೇಕು. ಇದು 4 ಕಾಳು ಸಾಸಿವೆ ಹಾಕೋಬೇಕು. ಸಾಸಿವೆ ಮರ್ತೋಗಿದೆ ಹೇಳೋದು. ಆಮೇಲೆ ನೆಕ್ಸ್ಟು ಬೆಳ್ಳುಳ್ಳಿ, ಈಗ ಆನಿಯನ್ನ ಜಾಸ್ತಿ ಹುರ್ಕೊಳ್ಳೋ ನೆಸೆಸರಿ ಇಲ್ಲ, ಸ್ವಲ್ಪ ಕ್ರಂಚಿಯಾಗಿ ಇರಲಿ. ಸೊ ತುಂಬ ಬೇಯಿಸ್ಕೊಳ್ಳೋ ನೆಸೆಸರಿ ಇಲ್ಲ ಆನಿಯನ್ನ. ಇದೇ ಟೈಮ್ನಲ್ಲೇ ನಾನು ಪೆಪ್ಪರ್ ಮತ್ತು ಸಾಲ್ಟ್ ಹಾಕ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಆಗಿದೆ. ಸೊ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿಬಿಟ್ಟು ಒಂದು ನಿಮಿಷ ಪ್ಯಾನ್ ಸ್ವಲ್ಪ ಬಿಸಿ ಇರೋ ತನಕ ನಾವು ಹಿಂಗೆ ಹಾಕೋಬೇಕು. ಇದು ಆಲ್ಮೋಸ್ಟ್ ರೆಡಿ ಆಗಿದೆ ಗೈಸ್. ಈಗ ಒಂಚೂರು ಕೊತ್ತಂಬರಿ ಹಾಕಬೇಕು ಗೈಸ್. ಸೊ ದಿಸ್ ರೆಸಿಪಿ ಈಸ್ ರೆಡಿ ಗೈಸ್. ಒಂದೇ ಒಂದು ಪ್ಯಾನ್ನಲ್ಲಿ ಒಂದು ಪುಟಾಣಿ ಆ್ಯಂಡ್ ಈಸಿ ರೆಸಿಪಿ ರೆಡಿ ಆಗೋಗ್ಬಿಟ್ಟಿದೆ. ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿರುತ್ತೆ ಅಂತ. ಇದನ್ನು ನಾನು ಚಪಾತಿಗೆಲ್ಲ ನೆಂಚ್ಕೊಂಡು ತಿಂತಾಯಿದ್ದೆ. ಆ್ಯಂಡ್ ನನಗೆ ಪೆಪ್ಪರ್ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಫ್ರೈಡ್ ಆನಿಯನ್ ಟೇಸ್ಟು ಅಷ್ಟೇ ತುಂಬ ಇಷ್ಟ ಆಗುತ್ತೆ. ಯಾರ್ಯಾರಿಗೆ ನನ್ನ ಥರ ಟೇಸ್ಟ್ ಇದೆಯೋ ಈ ಎಗ್ ಬೈಟ್ಸೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನನಗೆ ಈಸಿ ಗೋನಲ್ಲಿ ಬೇಗ ಹಾಕೋಗ್ಬಿಡ್ತಿತ್ತು. ಸೊ ದಟ್ಸ್ ವೈ ನಾನು ಯಾವಾಗಲೂ ದಿನ ಮಾಡ್ಕೊಂಡು ತಿಂತಾಯಿದ್ದೆ. ತಿನ್ನೋ ದಿವಸ ಅದೇ ಮೊಟ್ಟೆ ತಿನ್ನೋ ದಿವಸ ಎಲ್ಲ ದಿನ ಮಾಡ್ಕೊಂಡು ತಿಂತಾಯಿದ್ದೆ. ಆ್ಯಂಡ್ ನೀವು ಬೇಕಾದರೆ ಇನ್ನು ಕ್ಯಾಲರೀಸ್ ಇದರಲ್ಲಿ ಕಡಿಮೆ ಮಾಡ್ಕೋಬೇಕು ಅಂತ ಇದ್ದರೆ ಎಗ್ದು ಯೆಲ್ಲೋ ಪಾರ್ಟ್ನ ತೆಗೆದುಬಿಟ್ಟು ತಿನ್ಬೋದು. ಇಲ್ಲ ನಿಮಗೆ ಓಕೆ ಅದು ಯೆಲ್ಲೋ ಪಾರ್ಟ್ ಆ್ಯಕ್ಚುಲಿ ಸ್ಕಿನ್ಗೆ ತುಂಬ ಒಳ್ಳೆಯದು, ಸೊ ಪರವಾಗಿಲ್ಲ ಅದನ್ನು ತಿಂತೀವಿ ಅಂದರೆ ದ್ಯಾಟ್ ಈಸ್ ಆಲ್ಸೋ ಓಕೆ. ಮತ್ತು ಆಯಿಲ್ ಬದಲು ಒಂದೆರಡು ತೊಟ್ಟು ತುಪ್ಪ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೋಬೋದು. ಆಯಿಲ್ ಎಷ್ಟು ಹಾಕಲ್ವೋ ನೀವು ಅಷ್ಟೇ ಬೆಟರು ನಿಮ್ಮ ಕ್ಯಾಲರಿ ಕಂಟ್ರೋಲು ಅಥವಾ ಡೈಜೆಷನ್ಗೆ ಎಲ್ಲದಕ್ಕೂ. ಸೊ ಅಷ್ಟೇ ಗೈಸ್, ಇದೊಂದು ಚಿಕ್ಕ ರೆಸಿಪಿ. ಆ್ಯಂಡ್ ಭವಿಷ್ಯ ಟೇಸ್ಟ್ ನೋಡಿಬಿಟ್ಟು ಹೇಳ್ತಾಳೆ. ಚೆನ್ನಾಗಿದೆಯಾ? ಇಷ್ಟಾಗಿದೆ ಗೈಸ್. ನಾನು ಓಕೆ ಲೆಮನ್ ಆಪ್ಷನ್ ಕೊಡ್ತಾ ಇದ್ದಾಳೆ ಭವಿಷ್ಯ. ಲೆಮನ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಅದು ಮ್ಯಾಗಿ ಮಸಾಲೆ ಎಲ್ಲ ಇದೆಯಲ್ಲ ಅದು. ಗೈಸ್, ನೀವೇನಾದ್ರು ಇನ್ನು ಮಸಾಲೆಗಳೇ ಹೆಚ್ಚಿಸ್ಬೇಕು ಅಂತ ಇದ್ದರೆ ನೀವು ಹಾಕ್ಕೊಂಡು ತಿನ್ಬೋದು. ಆ್ಯಂಡ್ ಇಷ್ಟೇ ಗೈಸ್.